ಗಲ್ಫ್ ರಾಷ್ಟ್ರಗಳಿಗೆ ಇನ್ನು ಮುಂದೆ ಅಮೆರಿಕದಿಂದ ಭದ್ರತೆ ಸಿಗೋದ್ರ ಬಗ್ಗೆ ಖಾತ್ರಿ ಇಲ್ಲ. ಯುದ್ಧದ 14 ದಿನಗಳಲ್ಲಿ UAE-ನಿಂದ ಒಮಾನ್ ಮತ್ತು ಬಹ್ರೇನ್ವರೆಗೂ ಎಲ್ಲ ದೇಶಗಳಿಗೂ ಅಮೆರಿಕದೊಂದಿಗೆ ನಿಲ್ಲೋದ್ರಿಂದ ಈ ಪ್ರದೇಶದಲ್ಲಿ ಶಾಂತಿ ಸಾಧ್ಯ ಇಲ್ಲ ಅನ್ನುವಂಥ ಅರಿವು ಮೂಡಿದಾಗಿದೆ. ಟ್ರಂಪ್ಗೆ ಸುಮಾರು 3,000 ಕೋಟಿ ರೂಪಾಯಿಯ ವಿಮಾನವನ್ನು ಉಡುಗೊರೆಯಾಗಿ ನೀಡಿದಂಥ ಖತರ್ನ ರಾಜಮನೆತನದ ದೇಶದಲ್ಲಿ US ರಾಯಭಾರ ಕಚೇರಿಯನ್ನು ಮುಚ್ಚಲಾಗಿದೆ. ಖತರ್ನ ಕಾರ್ಖಾನೆಗಳು ಹಾಗೆ LPG ಸ್ಥಾವರಗಳನ್ನು ಕೂಡ ಮುಚ್ಚಲಾಗಿದೆ. ಖತರ್ ಮೇಲಿನ ದಾಳಿಯ ಸುದ್ದಿಗಳು ಕೂಡ ಬರ್ತಾನೆ ಇವೆ. ಇನ್ನು ಈ ಮಧ್ಯ ಅಮೆರಿಕದ ಮತ್ತೊಂದು ವಿಮಾನ ಪಶ್ಚಿಮ ಇರಾಕ್ನಲ್ಲಿ ಪತನಗೊಂಡಿದೆ. US ವಿಮಾನಗಳು ಬೀಳೋದಕ್ಕೆ ಯಾರು ದಾಳಿ ಕಾರಣ? ಪತನಗೊಂಡ ವಿಮಾನದ ಎಲ್ಲ 6 ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. KC-135 ಅನ್ನೋದು ಆಕಾಶದಲ್ಲಿ ಇಂಧನ ತುಂಬುವಂತ ವಿಮಾನ ಆಗಿದೆ. ಒಂದು ವಿಮಾನ ಇರಾಕ್ನಲ್ಲಿ ನಾಶ ಆದ್ರೆ ಅದೇ ರೀತಿಯ ಮತ್ತೊಂದು ವಿಮಾನ ಕೂಡ ಹಾನಿಗೊಳಗಾಗಿದೆ. ಇದು ಅಮೆರಿಕಕ್ಕೆ ಭಾರಿ ನಷ್ಟ ಅಂತ ವರದಿಯಾಗಿದೆ. ಇರಾನ್ ಬೆಂಬಲಿತ ಅಂತ ನಂಬಲಾದಂತಹ ಇರಾಕ್ನ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಈ ಒಂದು ವಿಮಾನದ ಮೇಲೆ ದಾಳಿ ನಡೆಸಿರೋದಾಗಿ ಹೇಳ್ಕೊಂಡಿದೆ. ಆದ್ರೆ ಅದು ಹೇಗೆ ಪತನಗೊಂಡಿತು ಅನ್ನೋದನ್ನ US ಮಿಲಿಟರಿ ಬಹಿರಂಗಪಡಿಸ್ತಾ ಇಲ್ಲ. ಶತ್ರು ದಾಳಿಯಿಂದ ಆಗಿಲ್ಲ ಅಂತ ಅದು ಹೇಳಿದೆ. ಕುವೈತ್ ವಾಯು ಪ್ರದೇಶದಲ್ಲಿ 3 F-15E ಸ್ಟ್ರೈಕ್ ಈಗಲ್ ಯುದ್ಧ ವಿಮಾನಗಳು ಕೂಡ ಪತನಗೊಂಡಾಗ ಮಿತ್ರ ರಾಷ್ಟ್ರಗಳ ಗುರಿ ತಪ್ಪಿನಿಂದಾಗಿ ಅವು ಕುಸಿದ್ವು ಅಂತ ಹೇಳಲಾಗಿತ್ತು. ಆದ್ರೆ ಈ ಬಾರಿ ಹಾಗೇನೂ ಆಗಿಲ್ಲ. ಶತ್ರು ದಾಳಿಯೂ ಕೂಡ ಕಾರಣ ಅಲ್ಲ ಅಂತ ಹೇಳಾಗ್ತಾ ಇದೆ. ಇರಾನ್ ದಾಳಿಯಿಂದ ತನಗೆ ಹೊಡೆತ ಬೀಳ್ತಾ ಇದೆ ಅಂತ ಅಮೆರಿಕ ಒಪ್ಕೊಳ್ಳೋದಿಲ್ಲ. ಆದ್ರೆ ಇರಾನ್ ಹಲವಾರು ಗಲ್ಫ್ ದೇಶಗಳಲ್ಲಿ ವಿನಾಶವನ್ನ ಉಂಟು ಮಾಡಿದೆ ಅನ್ನೋದು ಗೊತ್ತಾಗಿದೆ. ಫೆಬ್ರವರಿ 28ರಂದು ಇರಾನ್ ಕುವೈತ್ನಲ್ಲಿರುವಂತಹ US ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿ 6 ಸೈನಿಕರನ್ನ ಕೊಂದಿದೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ. 100ರಿಂದ 150 ಜನರು ಗಾಯಗೊಂಡಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಇವೆ. ಅಮೆರಿಕ ತನ್ನದೇ ಸೈನಿಕರ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ವರದಿಗಳನ್ನು ನಿಗ್ರಹಿಸ್ತಾ ಇದೆ. US ಯುದ್ಧ ನೌಕೆ ಜೆರಾಲ್ಡ್ ಫೋರ್ಡ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥ ವರದಿಗಳಿವೆ. 2 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅದು ಕೂಡ ಇರಾನ್ ದಾಳಿಯಿಂದ ಆಗಿಲ್ಲ ಅಂತ ಸೇನೆ ಹೇಳುತ್ತೆ. ಆದರೆ ಇರಾನ್ನ IRGC ತಾನು ದಾಳಿ ನಡೆಸಿರೋದಾಗಿ ಹೇಳ್ಕೊಂಡಿದೆ. ಅಮೆರಿಕ ತನ್ನ ನಷ್ಟವನ್ನು ಮರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ನಷ್ಟಕ್ಕಿಂತ ಹೆಚ್ಚಾಗಿ ಅವರು ಮುಜುಗರವನ್ನು ಅನುಭವಿಸ್ತಾ ಇರೋ ಕಾಣ್ತಾ ಇದೆ. ಈಗ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಂದ ತಪ್ಪಿಸಿಕೊಂಡಿರುವಂತಹ ಇರಾನ್ನ ಕ್ಷಿಪಣಿ ಉಡಾವಣಾ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ವರದಿಗಳು ಹೊರಗೆ ಬರ್ತಾ ಇವೆ. ಇದು ಹೊಸ ಭೀತಿಯನ್ನು ಹುಟ್ಟುಹಾಕಿದೆ. ಇರಾನ್ನ ಕ್ಲಸ್ಟರ್ ಕ್ಷಿಪಣಿಗಳು ರಕ್ಷಣಾ ವ್ಯವಸ್ಥೆಗಳನ್ನು ಭೇದಿಸಿ ಇಸ್ರೇಲ್ ಪ್ರದೇಶಕ್ಕೆ ನುಗ್ಗಿವೆ. ಮಧ್ಯ ಇಸ್ರೇಲ್ ಮೇಲೆ ಒಂದು ಕ್ಷಿಪಣಿ 70 ಬಾಂಬ್ಗಳನ್ನು ಬೀಳಿಸಿದೆ ಅನ್ನುವಂಥ ವರದಿ ಕೂಡ ಇದೆ. ಇದಲ್ಲದೆ ಜನರಲ್ ಅಬ್ದುಲ್ ಫತಾ ಅಲ್ ಬುರಾನ್ ನೇತೃತ್ವದ ಸುಡಾನ್ ಸೈನ್ಯಕ್ಕೆ ಇರಾನ್ ಬೆಂಬಲವನ್ನು ನೀಡ್ತಾ ಇದೆ. ಸುಡಾನ್ ಕೆಂಪು ಸಮುದ್ರದ ಗಡಿಯನ್ನು ಹೊಂದಿದ್ದು ವಿಶ್ವ ವ್ಯಾಪಾರದ ಸುಮಾರು 12% ಈ ಮಾರ್ಗದಿಂದಾನೇ ಸಾಗುತ್ತೆ. ಹಾಗಾಗಿ ಸುಡಾನ್ ಸೈನ್ಯವನ್ನ ಬೆಂಬಲಿಸುವ ಮೂಲಕ ಇರಾನ್ ತನ್ನ ಪ್ರಾಬಲ್ಯವನ್ನ ಕೆಂಪು ಸಮುದ್ರದವರೆಗೂ ಕೂಡ ವಿಸ್ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದರಿಂದಾಗಿ ಹಾರ್ಮುಜ್ ಜಲಸಂಧಿಯ ನಂತರ ಈಗ ಕೆಂಪು ಸಮುದ್ರದಲ್ಲಿಯೂ ಕೂಡ ಅದು ಪ್ರಾಬಲ್ಯವನ್ನು ಸಾಧಿಸಬಹುದು. ಹಾಗೆ ಈ ನಡುವೆ ಝೂಮ್ ಮೂಲಕ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥ ನೇತನ್ಯಾಹು ಶಿಯಾ ಆಗಲಿ ಅಥವಾ ಸುನ್ನಿ ಆಗಲಿ ತೀವ್ರವಾದಿ ಇಸ್ಲಾಂ ಜಗತ್ತಿಗೆ ಅಪಾಯಕಾರಿ ಅಂತ ಹೇಳಿದ್ದಾರೆ. ಇದರಿಂದ ಅಮೆರಿಕ ಯಾರೊಂದಿಗೆ ನಿಂತಿದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನೇತನ್ಯಾಹು ಅವರ ಹೇಳಿಕೆ ಟರ್ಕಿ ಮತ್ತೆ ಸೌದಿ ಅರೇಬಿಯಾವನ್ನ ಗುರಿಯಾಗಿಸಿಕೊಂಡ ಕಾಣುತ್ತೆ. ಇದು ಗಲ್ಫ್ ರಾಷ್ಟ್ರಗಳನ್ನ ದೂರ ಮಾಡುವಂಥ ಸೂಚನೆ ಕೂಡ ಆಗಬಹುದು. ಹೀಗಾದ್ರೆ ಗಲ್ಫ್ ರಾಷ್ಟ್ರಗಳು ಇಸ್ರೇಲ್ನೊಂದಿಗೆ ಸಂಬಂಧ ಸಾಮಾನ್ಯಗೊಳಿಸುವಂಥ ತಮ್ಮ ನೀತಿಗಳ ಬಗ್ಗೆ ಏನ್ ನಿರ್ಧಾರ ಮಾಡ್ತವೆ? 2020ರಲ್ಲಿ ಬಹರೇನ್, UAE, ಮೊರಾಕೊ ಮತ್ತೆ ಸುಡಾನ್ ಇಸ್ರೇಲ್ನೊಂದಿಗೆ ಅಬ್ರಾಮ್ ಒಪ್ಪಂದಗಳಿಗೆ ಸಹಿ ಹಾಕಿದ್ವು. ಸೌದಿ ಅರೇಬಿಯಾ ಕೂಡ ಇಸ್ರೇಲ್ಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ. 2022ರ ವಿಶ್ವಕಪ್ಗಾಗಿ ಖತರ್ $100 ಕೋಟಿ ಖರ್ಚು ಮಾಡ್ತು. ಮುಸ್ಲಿಂ ರಾಷ್ಟ್ರಗಳು ಈಗ ಬದಲಾಗ್ತಾ ಇವೆ ಅನ್ನೋದನ್ನ ತೋರಿಸೋದಕ್ಕೆ ಈ ಪ್ರಯತ್ನಗಳು ನಡೆದವು. ಟರ್ಕಿ ಹೊಸ ಬೆದರಿಕೆಯಾಗಿ ಹೊರ ಹೊಮ್ತಾ ಇದೆ ಅಂತ ಇಸ್ರೇಲ್ನ ಮಾಜಿ ಪ್ರಧಾನಿ ನಫ್ತಾಲಿ ಬೆನೆಟ್ ಹೇಳಿದ್ದಾರೆ. ಅಂದ್ರೆ ಇರಾನ್ ನಂತರ ಟರ್ಕಿಯನ್ನು ಕೂಡ ಗುರಿಯಾಗಿಸಿಕೊಂಡಂತ ಒಂದು ಹೊಸ ನಿರೂಪಣೆಯನ್ನು ರೂಪಿಸೋದಕ್ಕೆ ಇಸ್ರೇಲ್ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಕಾಣುತ್ತೆ. ಇಲ್ಲಿ ಟರ್ಕಿ, ಗಲ್ಫ್ ದೇಶಗಳು ಮತ್ತೆ ಪಾಕಿಸ್ತಾನದಿಂದ ದೂರ ಆಗಬೇಕು ಅಂತ ಇಸ್ರೇಲ್ ಬಯಸ್ತಾ ಇದೆ. ತನ್ನ ನಾಯಕತ್ವವನ್ನ ಒಪ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನ ಸೌದಿ ಅರೇಬಿಯಾಕ್ಕೆ ನೀಡ್ತಾ ಇರೋ ಹಾಗೆ ಕಾಣುತ್ತೆ. ಇಸ್ರೇಲ್ ಸಿರಿಯಾ, ಇರಾಕ್, ಲೆಬನಾನ್, ಹಿಜ್ಬುಲ್ಲಾ, ಹಮಾಸ್ ಮತ್ತೆ ಹೌತಿಗಳನ್ನ ನಾಶಪಡಿಸಿದೆ ಅಂತ ಹೇಳಲಾಗ್ತಿದೆ. ಇದು ಇಸ್ರೇಲ್ನ ಕೊನೆಯ ಯುದ್ಧ ಅಲ್ಲ, ಮತ್ತೆ ಇರಾನ್ ಅದರ ಕೊನೆಯ ಶತ್ರು ಕೂಡ ಅಲ್ಲ ಅನ್ನೋದು ನೇತನ್ಯಾಹು ಹೇಳಿಕೆಗಳಿಂದ ಇಲ್ಲಿ ಸ್ಪಷ್ಟ ಆಗುತ್ತೆ. ಇರಾನ್ ದಾಳಿಯಿಂದ ರಕ್ಷಣೆಗೆ ಇಸ್ರೇಲ್ ಯಾವುದೇ ಒಂದು ಪ್ರಯತ್ನವನ್ನ ಮಾಡಿಲ್ಲ ಅನ್ನೋದು ಗಲ್ಫ್ ರಾಷ್ಟ್ರಗಳಿಗೆ ಸ್ಪಷ್ಟವಾಗಿದೆ. ದುಬೈನಲ್ಲಿ ಬಾಂಬ್ ಬಿದ್ರು ಅಥವಾ ಖತರ್ನಲ್ಲಿ ಕಾರ್ಖಾನೆ ಸ್ಫೋಟಗೊಂಡ್ರು ಇಸ್ರೇಲ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರಿಂದ ಗಲ್ಫ್ ರಾಷ್ಟ್ರಗಳು ಕೂಡ ಈಗ ಜಾಗರೂಕತೆಯಿಂದ ನಡೆದುಕೊಳ್ತಾ ಇವೆ. ದಾಳಿಯ ನಂತರ ಕೂಡ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಸೇರೋದಕ್ಕೆ ಅವು ನಿರಾಕರಿಸಿವೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದಂಥ ಒಂದು ದಾಳಿಯನ್ನು ಖತರ್ ಖಂಡಿಸಿದೆ ಮತ್ತು ಅದನ್ನು ತಡೆಯುವಂತೆ ಜಗತ್ತಿಗೆ ಮನವಿ ಮಾಡಿದೆ. ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೈ ತಮ್ಮ ಮೊದಲ ಸಂದೇಶದಲ್ಲಿ ಅಮೆರಿಕ ಶಾಂತಿ ಮತ್ತು ಭದ್ರತೆಯನ್ನು ಖಾತ್ರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಗಲ್ಫ್ ದೇಶಗಳು ಅರ್ಥಕೊಳ್ಬೇಕು ಅಂತ ಹೇಳಿದ್ದಾರೆ.
ಅವು ತಮ್ಮ ನೆಲದಲ್ಲಿರುವಂಥ US ಮಿಲಿಟರಿ ನೆಲೆಗಳನ್ನು ಮುಚ್ಚಬೇಕು ಮತ್ತು ಅಮೆರಿಕದೊಂದಿಗೆ ತಮ್ಮ ಸಂಬಂಧವನ್ನು ಮರುಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಗಳು ನಡೀತಾ ಇವೆ ಮತ್ತು ಇಸ್ರೇಲ್ ಹಾಗೆ ಇರಾನ್ ಅವುಗಳೊಂದಿಗೆ ವಿಭಿನ್ನ ಸಂದೇಶಗಳನ್ನು ಹಂಚಿಕೊಳ್ತಾ ಇದೆ. ಇಸ್ರೇಲ್ ತನ್ನನ್ನು ಪ್ರಾದೇಶಿಕ ಮತ್ತು ಜಾಗತಿಕ ಸೂಪರ್ ಪವರ್ ಅಂತ ನೋಡ್ತಾ ಇದೆ. ಖತರ್ ಈಗ ಉದ್ದೇಶಪೂರ್ವಕವಾಗಿ LNG ಉತ್ಪಾದನೆಯನ್ನು ಸ್ಥಗಿತಗೊಳಿಸಿದೆ ಅನ್ನುವಂಥ ಒಂದು ನಿರೂಪಣೆಯನ್ನು ಹರಡ್ತಾ ಇದೆ. ಇದನ್ನ ಖತರ್ ಮತ್ತು US ನಡುವಿನ ಬಿರುಕು ಮೂಡಿಸುವಂಥ ಪ್ರಯತ್ನ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಓಮಾನ್ನಲ್ಲಿ ಡ್ರೋನ್ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಮೇಲೆಯೂ ಕೂಡ ಡ್ರೋನ್ ದಾಳಿಗಳು ವರದಿಯಾಗಿವೆ. ಇನ್ನು ದುಬೈನಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಇರಾನ್ ದುಬೈ ಅಂತಾರಾಷ್ಟ್ರೀಯ ಹಣಕಾಸು ಕೇಂದ್ರದ ಮೇಲೆ ದಾಳಿಯನ್ನ ನಡೆಸಿದೆ ಅಂತ ವರದಿಯಾಗಿದೆ. ಇಲ್ಲಿ 290ಕ್ಕೂ ಹೆಚ್ಚು ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಲುಫ್ತಾನ್ಸಾ ಮಾರ್ಚ್ 28ರವರೆಗೆ ದುಬೈಗೆ ವಿಮಾನಗಳನ್ನು ಸ್ಥಗಿತಗೊಳಿಸಿದೆ ಮತ್ತು ಬ್ರಿಟಿಷ್ ಏರ್ವೇಸ್ 1 ವರ್ಷದವರೆಗೆ ಸೇವೆಯನ್ನು ರದ್ದುಗೊಳಿಸಿದೆ. ದುಬೈ ಇವತ್ತು ಅಸಹಾಯಕ ಸ್ಥಿತಿಯಲ್ಲಿದೆ. ಇರಾನ್ನ ಹೇಳಿಕೆಯ ಪ್ರಕಾರ ಅಮೆರಿಕ ಸ್ನೇಹಿತನಾಗಿರಬಹುದು, ಆದರೆ ಭದ್ರತೆಯ ಖಾತ್ರಿ ಅಲ್ಲ ಅನ್ನುವಂಥ ಒಂದು ಸಂದೇಶ ಗಲ್ಫ್ ರಾಷ್ಟ್ರಗಳಿಗೆ ತಲುಪಿದೆ. ಈಗ ಇಸ್ರೇಲ್ ಜಾಗತಿಕ ಸೂಪರ್ ಪವರ್ ಆಗ್ತಾ ಇದೆ ಅಂತ ನೇತನ್ಯಾಹು ಹೇಳಿದ್ದಾರೆ. ಇದು ಗಲ್ಫ್ ರಾಷ್ಟ್ರಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡೋ ಹಾಗಿದೆ. ಇಸ್ರೇಲ್ ಸೂಪರ್ ಪವರ್ ಆಗ್ತಾ ಇದ್ರೆ ಅಮೆರಿಕದ ಪಾತ್ರ ಏನಿಲ್ಲಿ? ಅಮೆರಿಕ ಇದನ್ನು ಒಪ್ಕೊಂಡಿದೆಯಾ? ಹಾಗಾದ್ರೆ ಟ್ರಂಪ್ ತಮ್ಮ ಬಳಿ ಸಾಕಷ್ಟು ಶಸ್ತ್ರಾಸ್ತ್ರಗಳು ಮತ್ತೆ ಸಮಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ 47 ವರ್ಷಗಳಿಂದ ಹಿಂಸಾಚಾರವನ್ನ ನಡೆಸ್ತಾ ಇದೆ ಮತ್ತು ನಾನು ಅದನ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಇದು ಯಾವ ರೀತಿಯ ಭಾಷೆ? ನಾಯಕರು ಯಾಕೆ ಇಂತಹ ಒಂದು ಅಹಂಕಾರವನ್ನ ತೋರಿಸ್ತಾ ಇದ್ದಾರೆ? ಇಸ್ರೇಲ್ ಜಾಗತಿಕ ಶಕ್ತಿ ಆಗೋದಕ್ಕೆ ಬಯಸಿದ್ರೆ ಅದು ಏಕಾಂಗಿಯಾಗಿ ಯಾಕೆ ಹೋರಾಡ್ತಾ ಇಲ್ಲ? ಇರಾನ್ನ ನೌಕಾಪಡೆ ಮತ್ತೆ ವಾಯುಪಡೆ ನಾಶವಾಗಿದೆ ಅಂತ ಹೇಳಾಗ್ತಾ ಇದ್ರು ಗಲ್ಫ್ ದೇಶಗಳನ್ನ ರಕ್ಷಿಸೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯುದ್ಧ ಆರಂಭವಾಗಿ 2 ವಾರಗಳಲ್ಲೇನೆ ಜಾಗತಿಕ ಆರ್ಥಿಕತೆ ಕುಸಿದು ಹೋಗಿದೆ. ಮಾರುಕಟ್ಟೆಗಳು ಅಸ್ಥಿರ ಆಗಿವೆ. ಒಂದು ಕಡೆಗೆ ಟ್ರಂಪ್ ಯುದ್ಧ ಶೀಘ್ರದಲ್ಲೇನೆ ಅಂತ್ಯಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕಡೆಗೆ ಇಸ್ರೇಲ್ ರಕ್ಷಣಾ ಸಚಿವರು ಯಾವುದೇ ಮಿತಿ ಇಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ಶಕ್ತಿ ಇದ್ರೂ ಹಾರ್ಮುಜ್ ಜಲಸಂಧಿ ಯಾಕೆ ಸವಾಲಾಗಿದೆ? ಅಮೆರಿಕ ತನ್ನದೇ ಹೇಳಿಕೆಯ ಪ್ರಕಾರ ಅನೇಕ ದೇಶಗಳ ನೌಕಾಪಡೆಯ ಒಕ್ಕೂಟ ಇಲ್ಲದೇನೆ ಹಡಗುಗಳನ್ನು ರಕ್ಷಿಸೋದಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಅಮೆರಿಕ ಒಂಟಿಯಾಗಿ ಕ್ರಮ ಕೈಗೊಳ್ಳೋದಕ್ಕೆ ಅಸಮರ್ಥವಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. 2 ವಾರಗಳಲ್ಲಿ ಇರಾನ್ ಈಗ ಪ್ರಾದೇಶಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಅದು ವಿಶ್ವದ ತೈಲ ಪೂರೈಕೆಯ ಸುಮಾರು 20% ಅನ್ನು ನಿಯಂತ್ರಿಸುತ್ತೆ. ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ 16 ಹಡಗುಗಳ ಮೇಲೆ ದಾಳಿಯನ್ನು ನಡೆಸಿದೆ. ನೇತನ್ಯಾಹು ಆಡಳಿತ ಬದಲಾವಣೆಯ ಬಗ್ಗೆ ಇಲ್ಲಿ ಸ್ಪಷ್ಟತೆಯನ್ನು ನೀಡಿಲ್ಲ. ವಾತಾವರಣವನ್ನು ಸೃಷ್ಟಿ ಮಾಡ್ತೀವಿ ಅಂತ ಅಷ್ಟೇ ಅವರು ಹೇಳಿದ್ದಾರೆ. ಹಾಗಿದ್ರೆ ಆಡಳಿತ ಬದಲಾವಣೆ ಹೆಸರಿನಲ್ಲಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಏನು ಅರ್ಥ ಇದೆ? ಇರಾನ್ನ ಐತಿಹಾಸಿಕ ಕಟ್ಟಡಗಳನ್ನು ನಾಶ ಮಾಡೋದ್ರಿಂದ ಯಾವ ರೀತಿಯ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ? ವೀಕ್ಷಕರ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ? ನಿಮ್ಮ ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.